ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಪೋರ್ಟ್ರಲ್ಲಿ ಇವತ್ತು ಒಬ್ಬ ಕಸ್ಟಮರ್ ಐಟಮ್ ಬುಕ್ ಮಾಡಿದ್ದ. ಇಲ್ಲಿಂದ ಅಂದರೆ ವೈಟ್ ಫೀಲ್ಡ್ ಚಂದ್ರಯಿಂದ ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಕೊರಳೂರು ಹತ್ರ ಬುಕ್ ಮಾಡಿದ್ದ 50,000 ರೂಪಾಯಿಗೆ. ನಾನು ಹೋಗಿ ಪಿಕಪ್ ಹತ್ರ ಹೋಗಿ ಒಂದು 15 ನಿಮಿಷ ವೆಯ್ಟ್ ಮಾಡಿದೆ. ಐಟಮ್ ಇನ್ನೂ ಕೊಟ್ಟಿರಲಿಲ್ಲ. ಬುಕ್ಕಿಂಗ್ ಕಸ್ಟಮರ್ ಇನ್ನೇನು ಕಾಲ್ಗಿಲ್ ಏನು ಮಾಡಿರಲಿಲ್ಲ. ನಾನು ಹೋಗಿ ಅಲ್ಲೇ ವೆಯ್ಟ್ ಮಾಡಿದೆ, ಐಟಮ್ ಕೊಡ್ತಾರೆ ಪಿಕಪ್ಪಲ್ಲಿ ಅಂತ. ಅವ್ನ ಕಸ್ಟಮರ್ಗೆ ಅದು ಲೊಕೇಶನ್ ಎಲ್ಲೋ ಅಲ್ಲಿಂದ ಒಂದು 100 ಮೀಟ್ರ್ 200 ಮೀಟ್ರ್ ದೂರ ತೋರಿಸಿದ್ದೆ. ನಾನು ಇನ್ನೂ ಪಿಕಪ್ ಹತ್ರ ಹೋಗಿಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದೆ ಕಸ್ಟಮರ್ ಆರ್ಡರು. ಆಮೇಲೆ ಅವನು ಐಟಮ್ ಕೊಡೋನಿದ್ನಲ್ಲ, ಅವನ ಕೈಯಿಂದ ಕಾಲ್ ಮಾಡಿಸಿದೆ. ಕಾಲ್ ಮಾಡಿಸಿದ್ದಕ್ಕೆ ಇಲ್ಲ ನಿಮ್ಮದು ಲೊಕೇಶನ್ ಎಲ್ಲ ತೋರಿಸಿತ್ತು, ಅದಕ್ಕೆ ಕ್ಯಾನ್ಸಲ್ ಮಾಡಿದೆ ಅಂತಾನೆ. ಫೋನಲ್ಲಿ ಮಾತ್ರ ಒಂದು ಸ್ವಲ್ಪ ರೇಗಾಡ್ದ. ಆದರೆ ನಾನು ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟೆ, ರೆಕಾರ್ಡ್ ಮಾಡ್ಕೋದಕ್ಕೆ. ಸರಿ ಆಯಿತು, ಹೋಗ್ಲಿ ಅಂತ ಅವ್ನ ನಂಬರ್ ತಗೊಂಡು ಅಡ್ರೆಸ್ ತಗೊಂಡು ಬಂದೆ ಇಲ್ಲಿಗೆ, ತಿರುಮಲ ಶೆಟ್ಟಿಹಳ್ಳಿ ಕ್ರಾಸ್ ಕೊರಳೂರಿಗೆ ಬಂದು ವೀಡಿಯೋ ಆನ್ ಮಾಡ್ಕೊಂಡು ಮಾತಾಡ್ತೀನಿ. ಇಲ್ಲಿ ಏನು ಮಾತಾಡ್ತಾನೆ ಇಲ್ಲ, ಹಿಂದಿ ಅವ್ನು ಬೇರೆ, ನಾನು ಮಾತಾಡ್ತೀನಿ ಕನ್ನಡ. ಅವ್ನು ಕನ್ನಡ ಅರ್ಥ ಐತೆಲ್ಲ, ನನಗೆ ಹಿಂದಿ ಅಷ್ಟೊಂದು ಬರೋಲ್ಲ. ಹೇಳ್ತಾ ಇದ್ದೀನಿ, ಅಲ್ಲ ಸರ್ 15 ನಿಮಿಷ ವೆಯ್ಟ್ ಮಾಡಿರ್ತೀರಿ, ವೇಟಿಂಗ್ ಚಾರ್ಜಸ್ ಯಾರು ಕೊಡ್ತಾರೆ? ಅವ್ರ ಪೋರ್ಟ್ರಲ್ಲಿ ಎಲ್ಲೋ ಕುತ್ಕೊಂಡಿರ್ತಾರೆ, ನೀವಾದರೂ ಒಂದು ಫೋನ್ ಮಾಡ್ಬೇಕಂದ್ರೆ ನನ್ನೇ ಕೇಳ್ತಾನೆ. ಯಾಕೆ ಸರ್ ನೀವು ಮಾಡೋಕ್ಕಾಗಿಲ್ಲ ಅಂತ ನನ್ನೇ ಹಿಂದಿ ಕೇಳ್ತಾನೆ. ಅವ್ನು ಬುಕ್ಕಿಂಗ್ ಮಾಡಿ ಅವ್ನು ಕೇಳಬೇಕು, ನಾವು ಅಲ್ಲೋಗಿ ವೆಯ್ಟ್ ಮಾಡ್ತಾ ಇರ್ತೀರಿ. ಇವ್ರಿಗೆ ಅದು ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸಿ ನಾವೇನು ಮಾಡೋಕ್ಕಾಯ್ತದೆ? ಫೋನ್ ಮಾಡಿ ಕೇಳಬೇಕು, ಏನು ಸರ್ ಹೋಗ್ತಾ ಇದ್ದೀರಾ ಇಲ್ಲ ಪಿಕಪ್ಗೆ ಅಂತ. ಅದನ್ನು ಬಿಟ್ಟು ಇಮಿಡಿಯೇಟ್ ಅವ್ರು ಕ್ಯಾನ್ಸಲ್ ಮಾಡಿಬಿಟ್ರೆ 15 ನಿಮಿಷ ವೆಯ್ಟ್ ಮಾಡಿರ್ತೀರಿ, ಯಾರು ಕೊಡೋಲ್ಲ ದುಡ್ಡು ನಮಗೆ. 15 ನಿಮಿಷ ಅದೇ ಇನ್ನೊಂದು ಆರ್ಡ್ರ್ ಮಾಡ್ಬೋದಾಗಿತ್ತು ಆರಾಮಾಗೆ, ವೆಯ್ಟ್ ಮಾಡೋ ಬದಲು. ಆ ವಿಡಿಯೋ ಹಾಕ್ತೀನಿ, ಫುಲ್ ನೋಡಿ ಹೆಂಗಿರುತ್ತೆ ಅಂತ. 10 मिनट हो गया था। ಅಲ್ಲ ಸರ್, वो कैंसिल कर दिया। ಫೋನ್ ಮಾಡ್ಬೇಕು ತಾನೆ ನೀವು ಒಂದು ಮಾತು. आपने कॉल नहीं किया, उसके बाद मैं उधर कस्टमर से बात कर रहा था, मैं कैंसिल कर दिया। ಅಲ್ಲ ಐಟಮ್ ನಿಮಗೆ ಬೇಕು, ನೀವು ಕಾಲ್ ಮಾಡಿ ಕೇಳಬೇಕು. ನಮ್ಗೆ ಇದು ಮಾಡಿದ್ರೆ 15 ನಿಮಿಷ ವೆಯ್ಟ್ ಮಾಡಿದೀನಿ. 15 ನಿಮಿಷ ಯಾರು ದುಡ್ಡು ಕೊಡ್ತಾರೆ ಹೇಳಿ ನನಗೆ? कॉल नहीं किया आपको। ಅದೇ 15 ನಿಮಿಷ ನಂಗೆ ಯಾರು ದುಡ್ಡು ಕೊಡ್ತಾರೆ ಹೇಳಿ ಇವಾಗ? ಅವ್ರೇನೋ ಕುತ್ಕೊಂಡು ಅಲ್ಲಿ ನೋಡ್ತಾ ಇರ್ತಾರೆ ಕಸ್ಟಮರ್ ಕೇರರು. ನೀವಿಲ್ಲಿ ನನ್ಗೆ ಫೋನ್ ಮಾಡ್ಬೇಕು ತಾನೆ ಒಂದು ಮಾತು, ಹೋಗಿದ್ದೀರಾ ಹೆಂಗೆ ಅಂತ. ನನ್ನ ಪಕ್ಕದಲ್ಲಿ ಬಂದ್ರೆ ಎತ್ಕೊಂಡು ಹೋಗೋರು ಐಟಮ್ ಅವರು. ನನ್ಗೆ ಐಟಮ್ ಕ್ಯಾನ್ಸಲ್ ಆಯ್ತಲ್ಲ ಇಮಿಡಿಯೇಟು. ಇವಾಗ ಆರ್ಡರ್ ಬೀಳೋದು ಗೊತ್ತಾ ನನಗೆ ಇವಾಗ? ನೆಕ್ಸ್ಟ್ ಟೈಮ್ ಬುಕ್ ಮಾಡಿದ್ರೆ ಒಂದು ರೂಪಾಯಿ ಖಾಲಿ ಆಗುತ್ತಾ? ಕಾಲ್ ಮಾಡಿ ಕೇಳ್ಬಿಡಿ ಹೋಗ್ತಿದ್ದೀರಾ ಹೆಂಗೆ ಅಂತ. ಸುಮ್ಮನೆ ನಮಗೂ ಟೈಮ್ ವೇಸ್ಟ್, ನಿಮಗೂ ಟೈಮ್ ವೇಸ್ಟ್. ಅವಾಗ ನೋಡಿದ್ರಲ್ಲ ವಿಡಿಯೋನಾ? ನಾನು ಫೋನಲ್ಲಿ ಮಾತಾಡೋದು ಮಾತ್ರ ರೆಕಾರ್ಡಿಂಗ್ ಮಾಡೋದು ಮರ್ತೋಗ್ಬಿಟ್ಟೆ. ಅದೊಂದು ಮಾಡಿದ್ರೆ ಸರಿ ಹೋಗಿರೋದೇನೋ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಬಂದಾಗ ನೋಡ್ರಿ ಏನು ಮಾತೇ ಬರ್ತಿಲ್ಲ. ಅಲ್ಲಿ ಅಣ್ಣಂದು ಫೋನಲ್ಲಿ ಸ್ವಲ್ಪ ಮಾತಾಡ್ತಾ ಜೋರಾಗಿ, ಇಲ್ಲಿ ಬಂದ್ರೆ ಏನು ಮಾತಾಡ್ತಾನೆ ಇಲ್ಲ ಅವನು, ಒಂಚೂರು ಮಾತಾಡ್ತಾ ಇಲ್ಲ.